ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಶಿವರಾತ್ರಿದು ವೈಬ್ಸ್ ಇನ್ನೂ ಹೋಗೇ ಇಲ್ಲ ಅಂತ ಅನಿಸುತ್ತೆ. ಸೊ ಇದು ಬಂದು ನಮ್ಮದು ನೆಕ್ಸ್ಟ್ ಡೇ ಶಿವರಾತ್ರಿ ಹಬ್ಬದ ದಿವಸ ನಾವು ಮಲ್ಲಪ್ಪನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ವಲ್ಲ, ಆ ವಿಡಿಯೋ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ನೇಚರ್ ಯಾವ ರೀತಿ ಇದೆ ಅಂತ. ಆಲ್ಮೋಸ್ಟ್ 5 o'clock ಆಗಿದೆ. ಸೊ ನಾವಲ್ಲೆಲ್ಲ ಊಟ ಮುಗಿಸ್ಕೊಂಡು ಹೊರಟಿದ್ದೆ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಮಧ್ಯಾಹ್ನ ಹೋಗಿದ್ದಿದ್ರೆ ಈ ಥರ ವ್ಯೂ ನಮ್ಗೆ ಸಿಕ್ತಿತ್ತಾ? ನೋಡಿ ಎಷ್ಟು ಗ್ರೀನರಿ ಆಗಿದೆ, ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ನಾವು ರಜೆಗಳಲ್ಲಿ ಔಟಿಂಗ್ ಹೋಗ್ಬೇಕನ್ನೋದು ಇದಕ್ಕೆ ಅಂತಲೇ ಅಲ್ವಾ. ಈ ಥರ ಪ್ಲೇಸಸ್ಗಳಿಗೆ ಹೋದಾಗ ನಮಗೆ ಆಗೋವಂಥ ಖುಷಿನೇ ಬೇರೆ ಇರುತ್ತೆ. ಸೊ ಅದು ಓದೋರಿಗೆ ಮಾತ್ರ ಆ ವೈಬ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಆ ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಕೂಡ ನಮಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಸೊ ಇವಾಗ ನಾವು ಹೋಗ್ತಾ ಇರೋದು ಮಲ್ಲಪ್ಪನ ಬೆಟ್ಟ. ನಮ್ಮ ಅತ್ತಿಚೌಡನಹಳ್ಳಿ ಊರಿಂದ ಸುಮಾರೊಂದು 3-4 ಕಿಲೋಮೀಟ್ರ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಇವಾಗಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ವರ್ಷನೂ ಹೋಗ್ತಾ ಇದ್ವಿ, ಲಾಸ್ಟ್ ಇಯರ್ ಹೋಗೋಕ್ಕಾಗಲಿಲ್ಲ. ಸೊ ವಿಂಡ್ಮಿಲ್ ಅಂತೂ ನಾವು ಹೋಗ್ತಾ ಉದ್ದಕ್ಕೂ ವಿಂಡ್ಮಿಲ್ ವಿಡಿಯೋನೇ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಅದೇ ಮೂಮೆಂಟಲ್ಲಿ ನಮಗೆ ಸೂರ್ಯ ಮುಳುಗ್ತಾ ಇರೋದೆಲ್ಲ ಪಾಸಿಟಿವ್ ಥರ ತುಂಬ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡು ಫೈನಲಿ ನಾವು ದೇವಸ್ಥಾನ ಹತ್ರ ಬಂದು ತಲುಪಿದ್ವಿ. ನೋಡ್ತಾ ಇರ್ಬೋದು ವ್ಯೂ ಯಾವ ಥರ ಇದೆ ಅಲ್ಲ, ಸೂಪರಾಗಿದೆ. ನಾವು ನಂದಿ ಬೆಟ್ಟದಲ್ಲಿ ಹೋಗ್ತೀವಲ್ವ, ಸೊ ಅದೇ ರೀತಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯಾರು ಹೋಗಿದ್ರೆ ಅವ್ರಿಗೆ ಅನಿಸುತ್ತೆ. ಸೊ ಅದೇ ರೀತಿ ಇದೆ ಅಂತ ವ್ಯೂ. ಸೊ ಇದು ಕಾಡು ಮಧ್ಯೆನೇ ಇರೋದು. ನಾವು ಇವಾಗ ದೇವಸ್ಥಾನದ ಎಂಟ್ರಿ ತೊಗೊತಿದ್ದಂಗೆ ಎಲ್ಲರ ಕೈಲೂ ಫೋನು ವಿಡಿಯೋ ಇದೆ. ಸೊ ಇವಾಗ ನಾವು ಇಲ್ಲಿಂದ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಎಂಟ್ರೆನ್ಸ್ ನಾವು ಬೆಟ್ಟದ ಮೇಲೆ ಹೋದ್ಮೇಲೆ ಸೊ ಇವಾಗ ನಾವೆಲ್ಲರೂ ಒಟ್ಟಿಗೆ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಇವಾಗ ಹೋಗೋಣ. ನಡಿ. ಹಾಂ ಆಗ್ತೆ ನಡಿ. ಈ ಲೈಟು ಹಾಂ ಹಾಂ ನಡಿ. ಸೊ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದಾಗೆ ಕ್ಯಾಮ್ರಾದಲ್ಲಿ ಲೈಟ್ ಆನ್ ಆಗಿಲ್ಲ ಅಂತ ಉದ್ದಕ್ಕೂ ಕೇಳ್ಕೊಂಡು ಬರ್ತಾನೆ ಇದ್ದ. ಸೊ ಇದು ನಮ್ಮ ದೇವಸ್ಥಾನದ ಹತ್ರ ಇರುವಂತಹ ಹಸಿರಿನಿಂದ ಕೂಡಿದಂಥ ಗಿಡಗಳು. ಸೊ ಇದು ಎಂಟ್ರಿ ಇವಾಗ ತಗೊಳ್ತಾ ಇದ್ದೀವಿ. ಬೆಟ್ಟದ ಮೇಲೆ ತುಂಬ ಚಳಿ, ಇವಾಗಿನ ವೆದರಲ್ಲಂತೂ ಚಳಿ ತುಂಬ ಜಾಸ್ತಿ ಆಗ್ತಾಯಿತ್ತು. ಸೊ ಫೈನಲಿ ದೇವಸ್ಥಾನಕ್ಕೇನೋ ಬಂದ್ವಿ, ಖುಷಿ ಆಯಿತು. ಏನೋ ಒಂಥರ ಹೊಸ ಪ್ಲೇಸಿಗೆ ಬಂದ್ವಿ ಅನ್ನೋದೇ ಫೀಲು. ಆದಷ್ಟು ದೇವ್ರು ನೋಡ್ಬೇಕು ಫಸ್ಟ್ ಅಲ್ವಾ. ಸೊ ದೇವ್ರು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಏನಂದರೆ ನಮ್ಮ ಬ್ಯಾಡ್ ಲಕ್ಕು. ಸೊ ದೇವಸ್ಥಾನದ ಬಾಗಿಲೇ ಓಪನ್ ಇರಲಿಲ್ಲ, ಸೊ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಶಿವರಾತ್ರಿ ಹಬ್ಬದ ದಿವಸ ಅಂತೂ ತುಂಬ ಜನ ಬರ್ತಾರೆ. ಇಲ್ಲಿ ತುಂಬ ರಶ್ಶು, ಹೋಗೋಕ್ಕೆ ಆಗಲ್ಲ, ಅಷ್ಟು ಜನ ಬರ್ತಾರೆ. ಸೊ ಅದಕ್ಕೋಸ್ಕರ ಏನಾಗಿತ್ತು, ಮಾರ್ನಿಂಗು ಬೇಗ ಕ್ಲೋಸ್ ಮಾಡಿಬಿಟ್ಟಿದ್ರು. ಸೊ ಬಂದಾಗ ಸ್ವಲ್ಪ ಬೇಜಾರಾಯಿತು ಅಂತಲೇ ಹೇಳ್ಬೋದು. ಸೊ ಏನು ಮಾಡೋದು, ಹೊರಗಡೆ ವ್ಯೂ ಏನಿದೆ ಅದನ್ನಾರ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಬೇಜಾರಲ್ಲೇ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ಬೋದು. ಸಣ್ಣ ನೋಡು ಇನ್ಮೇಲೆ ಎಷ್ಟೊಂದಿದೆ. ಸೊ ಈ ಥರ ಪ್ಲೇಸಸ್ಗಳು ಹೋದಾಗ ಮಕ್ಕಳನ್ನ ಕಂಟ್ರೋಲ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಅಪ್ಪ. ಸೊ ಏಕೆಂದರೆ ಎಲ್ಲ ಪ್ರತಿಯೊಂದು ಕೂಗ್ತಾಯಿದ್ರು. ನಾನು ವಿಡಿಯೋ ಮಾಡ್ಕೊಳ್ತಿದ್ದಾಗ ಎಷ್ಟೊತ್ತು ಹೇಳಿದ್ರು ಸೈಲೆಂಟ್ ಆಗ್ತಾನೇ ಇರಲಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಸುತ್ತ ಜಾಸ್ತಿ ಮರಗಳು ಗದ್ದೆಗಳಲ್ಲೇ ಇತ್ತು. ವಿಂಡ್ಮಿಲ್ ಅಂತೂ ಸಾಲಾಗಿ ಹಾಕಿದ್ರಲ್ವ, ಎಷ್ಟು ಚೆನ್ನಾಗಿತ್ತಲ್ಲಪ್ಪ. ಯಾರಿಗುಂಟು ಯಾರಿಗಿಲ್ಲ ಅಂತದೆ ಇಂಥ ಪ್ಲೇಸಸ್ಗಳು. ಅದು ನಮ್ಮ ಊರಲ್ಲಿ ನಾವು ಹುಟ್ಟಿದ್ದು ಬೆಳೆದಂಥ ಊರ ಹತ್ರ ಇದೆ ಅಂದರೆ ನಮಗೊಂದು ಸ್ವಲ್ಪ ಹೆಮ್ಮೆ ಅಂತಲೇ ಹೇಳ್ಬೋದು. ಎಲ್ಲರೂ ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ದರು. ನಾನು ನಮ್ಮ ವ್ಯೂವರ್ಸ್ಗೆ ಸಬ್ಸ್ಕ್ರೈಬರ್ಗೆ ಒಂದು ಒಳ್ಳೆ ವಿಡಿಯೋ ಕೊಡಬೇಕು ಅಂತ ನಾನು ಪ್ರತಿಯೊಂದು ಟೈಮಲ್ಲೂ ಪ್ರತಿಯೊಂದು ನಿಮಿಷವೂ ಸಹ ಅದನ್ನು ಹೇಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋದು, ಹೇಗೆ ಹೇಳೋದು ಅನ್ನೋದೇ ನನ್ನ ಮೈಂಡಲ್ಲಿ ಆವಾಗಲೂ ಓಡ್ತಾ ಇತ್ತು. ಸೊ ಇದಂತೂ ವ್ಯೂ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು. ಮತ್ತೆ ಸೊ ಇದೇ ದೇವಸ್ಥಾನ. ನೆನ್ನೆ ಶಿವರಾತ್ರಿ ಇತ್ತಲ್ಲ, ತುಂಬ ಗ್ರ್ಯಾಂಡಾಗೆಲ್ಲ ಪಾಪ ಕೆಲಸ ಎಲ್ಲ ಮಾಡಿದ್ದಾರೆ. ಅಷ್ಟು ಹಂಗೆಲ್ಲ ಆಗ್ತಾರ. ಕಾಣ್ತಾ ಇದೆಯಾ ಕಣ ನೀನು? ಎಲ್ಲೋಡು ಕಾಣ್ತಿದ್ದೇನೆ. ಹಂಗೆಲ್ಲ ಆಡಬಾರ್ದು.
ಸೊ ನಮಗಿಂತ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು. ಅವ್ರಿಗೇನೋ ಒಂದು ಪ್ರಪಂಚಕ್ಕೆ ಹೋಗ್ಬಿಟ್ಟಿದ್ದೀವಿ ಅಂತ ಅನ್ನಿಸ್ತಾ ಇತ್ತು. ಅವ್ರ ಖುಷಿ ನೋಡಿ ನಮಗಂತೂ ತುಂಬ ಖುಷಿ ಆಯಿತು. ಸೊ ಮಿಸ್ ಮಾಡ್ಕೊಬಿಡ್ತಿದ್ವಲ್ಲಪ್ಪ ಶಿವರಾತ್ರಿಗೆ ಊರಿಗೆ ಹೋಗದೆ ಇದ್ರೆ ಅನ್ನೋದು ಮೈಂಡಲ್ಲಿತ್ತು. ಹೋಗಬಾರ್ದು ಅಂತಲೇ ಅಂದ್ಕೊಂಡಿದ್ವು. ಸೊ 2 ಡೇಸ್ ಅಲ್ವಾ ಹೋಗಿ ಬಂದ್ಬಿಡೋಣ ಅಂತ ಅಂದ್ಕೊಂಡು ಬಂದಿದ್ದಕ್ಕೆ ಒಂದು ಒಳ್ಳೆ ವ್ಯೂ ಸಿಕ್ತು. ಸೊ ನಾನೇನೋ ಇಲ್ಲಿ ಬ್ಯುಸಿಯಾಗಿದ್ದರೆ ನಮ್ಮ ಲೇಖನನು ಮತ್ತು ಸನ್ನಿಧಿನಿ ಇಬ್ಬರು ಕೆಳಗಡೆ 1 ನಿಮಿಷ ಒಂತಾಗ ಇರ್ತಿರ್ಲಿಲ್ಲ ನೋಡಿ. ಅವರೇ ಒಂದು ಜಾಗಗಳು ಹುಡ್ಕೊಂಡು ಪ್ಲೇ ಆಡೋಕ್ಕೆ ಶುರು ಮಾಡ್ಕೊಳ್ಬಿಡ್ತಿದ್ರು. ಸೊ ಎಲ್ಲೋದ್ರಪ್ಪ ಅಂತ ಹುಡ್ಕೋ ಅಷ್ಟರಲ್ಲಿ ಆಲ್ರೆಡಿ ಕೆಳಗಡೆ ಹೋಗಿ ನಿಂತಿದ್ದಾರೆ. ಸೊ ಎಲ್ಲ ಆಯಿತು, ಏನಪ್ಪ ಮಾಡೋದು, ದರ್ಶನ ಮಾಡೋಕ್ಕಂತೂ ಆಗಲಿಲ್ಲ. ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡು ಕೂತ್ಕೊಂಡು ನೇಚರೆಲ್ಲ ಸ್ವಲ್ಪ ವಿಂಡು ಮಿಲ್ಲು ಇರೋದಾಗಿರ್ಬೋದು, ಗಾಳಿಗಳನ್ನೆಲ್ಲ ತಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋ ಅಷ್ಟರಲ್ಲೇ ನಮಗೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಏನಪ್ಪ ಅಂತ ಅಂದರೆ, ಸೊ ಈ ಮೋಡದಂತ ಕೂಡಿರುವಂಥ ಫಾಗು, ದಟ್ಟವಾಗಿ ಕೂಡಿರೋಂಥ ಹೊಗೆ ಆಗಿರ್ಬೋದು, ಆ ಹಸಿರಾಗಿರ್ಬೋದು, ಕಾಡು ಮಧ್ಯೆ ಇರುವಂಥ ದೇವಸ್ಥಾನ. ಸೊ ಇದು ಆಲ್ಮೋಸ್ಟ್ ಎಲ್ಲ ಇನ್ಸ್ಟಾಗ್ರಾಮ್ಗಳಲ್ಲಿ ವೈರಲ್ ಆಗಿರುವಂಥ ಒಂದು ಪ್ಲೇಸಸ್ಸು. ಸೊ ಫೈನಲಿ ಏನಪ್ಪ ಮಾಡೋದು ಅನ್ನೋ ಅಷ್ಟರಲ್ಲಿ ಪೂಜಾರರು ಮತ್ತೆ ರಿಪೀಟ್ ಬಂದರು. ಸೊ ನಮಗಂತೂ ತುಂಬ ಖುಷಿಯಾಗೋಯಿತು. ಏಕೆಂದರೆ ಲಾಸ್ಟ್ ಇಯರ್ ಹೋಗೋಕ್ಕಾಗಿರ್ಲಿಲ್ವಲ್ಲ. ಸೊ ಬಸವನ ಎಂಟ್ರಿ ತಗೊಳ್ತಾ ಸೊ ದರ್ಶನ ಹೇಗಾರ ಮಾಡೋಣ ಅಂತ ಅಂದ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣ ಆಲ್ರೆಡಿ ಒಳಗಡೆ ಹೋಗಿದ್ದರು. ಸೊ ನೀವು ನೋಡ್ತಾ ಇರ್ಬೋದು, ಕರೆಂಟ್ ಇರಲಿಲ್ಲ. ಸೊ ಎಲ್ಲ ಲೈಟಿಂಗ್ ಎಲ್ಲ ತೆಗೆದಿದ್ರು. ಸೊ ಅದಕ್ಕೋಸ್ಕರ ಕರೆಂಟ್ ಇರಲಿಲ್ಲ. ಸೊ ಹಾಗೆ ನಮ್ಮ ಮೊಬೈಲ್ ಟಾರ್ಚ್ ಬೆಳಕಲ್ಲೇ ದೇವ್ರ ದರ್ಶನ ಮಾಡ್ಕೊಳ್ತಾ, ಯಾರಿಗಪ್ಪ ಈ ಥರ ಅದೃಷ್ಟ ಇರುತ್ತೆ ಅಂತ ಹೇಳ್ತಾರಲ್ವ. ಸೊ ಬೆಟ್ಟದ ಮೇಲೆ ಈ ಥರ ಮೇಲಿರೋಂಥ ದೇವಸ್ಥಾನಗಳಿಗೆ ಹೋಗಿ ಬಂದರೆ ಜಾಸ್ತಿ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ನಮ್ಮ ಅಜ್ಜಿ ತಾತವರು ಹೇಳ್ತಾರೆ, ಅಪ್ಪ ಅಮ್ಮನೂ ಹೇಳ್ತಾರಲ್ವ. ಸೊ ನಾವು ನಿಜನೋ ಸುಳ್ಳು ಅನ್ನೋದು ಅಂದ್ಕೊಳ್ತಾ ಇರ್ತೀವಿ. ಬಟ್ ಆದರೆ ನಾವು ಆ ಥರ ಪ್ಲೇಸಸ್ಗಳಿಗೆ ಹೋದಾಗ ಆ ವೈಬ್ಸ್ ನಮ್ಗೆ ಖಂಡಿತವಾಗೂ ಸಿಕ್ಕೇ ಸಿಗುತ್ತೆ. ನೀವು ಬೇಕಾದ್ರೆ ಟ್ರೈ ಮಾಡಿ. ಯಾವ್ದಾರ ನಾವು ಈ ಥರ ಬೆಟ್ಟದ ಮೇಲಿರೋ ದೇವಸ್ಥಾನಗಳಾಗಿರ್ಬೋದು, ನಮ್ಮ ಬೆಂಗಳೂರು ನಿಯರ್ ಬೈನೇ ತುಂಬ ದೇವಸ್ಥಾನಗಳಿದೆ. ದೇವರಾಯನ ಗುಡ್ಡ ಇದೆ, ಅದು ಸ್ವಲ್ಪ ಬೆಟ್ಟದ ಮೇಲೆ. ಬಟ್ ಆ ಸನ್ನಿಧಾನ ಆಗಿರ್ಬೋದು, ಶಿವಗಂಗೆ ಆಗಿರ್ಬೋದು, ಅದೆಲ್ಲ ದೊಡ್ಡ ದೊಡ್ಡ ಪ್ಲೇಸಸ್ಗಳಲ್ಲಿ ಎಲ್ಲ ಬೆಟ್ಟದ ಮೇಲೆ ಇದೆ ಅಲ್ಲ. ಸೊ ಅಲ್ಲಿಗೆ ಹೋಗಿ ಬಂದರೆ ಅದ್ರ ವೈಬ್ಸೇ ಬೇರೆ ಥರ ಇರುತ್ತೆ. ನಾವು ಸ್ವಲ್ಪ ಜಾಸ್ತಿ ಈ ಥರ ಡಿವೋಷ್ನಲ್ ಪ್ಲೇಸಸ್ಗಳಿಗೆ ಜಾಸ್ತಿ ಹೋಗೋದು, ದೇವ್ರ ಮೇಲೆ ಭಕ್ತಿ ಜಾಸ್ತಿ ಅಲ್ವಾ. ಸೊ ಅದಕ್ಕೋಸ್ಕರ ಸೊ ದರ್ಶನ ಮಾಡ್ಕೊಂಡ್ವಿ. ಆ ಶಿವಪ್ಪನ ದರ್ಶನ ಮಾಡ್ಕೊಂಡ್ಮೇಲೆ ಮನ್ಸಿಗೆ ತುಂಬ ಸಂತೋಷ ಆಯಿತು, ಬಂದಕ್ಕೂ ಖುಷಿ ಆಯಿತು. ಒಂದು ಕಡೆ ಬೇಜಾರಿತ್ತಲ್ವ, ದರ್ಶನ ಆಗಿಲ್ಲ ಅಂದರೆ ಅಯ್ಯೋ ಹೇಗಪ್ಪ ಅಂತ ಅಂದ್ಕೊಂಡೆ. ಸೊ ಫೈನಲಿ ದರ್ಶನ ನಮಗೂ ಆಯಿತು, ನಿಮಗೂ ಆ ದೇವ್ರನ್ನ ದರ್ಶನ ಮಾಡಿಸಿದ್ದೀವಿ. ನೀವು ಏನಾರು ಫ್ರೀ ಇದ್ದರೆ ಈ ಪ್ಲೇಸಸ್ಗೆ ಒಂದು ಸತಿ ಬನ್ನಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ನಾವಿವಾಗ ಮಲಪ್ಪನ ಬೆಟ್ಟಕ್ಕೆ ಬಂದಿದ್ದೀವಿ. ಅತ್ತಿಚೌಡನಹಳ್ಳಿ ಹತ್ರ ನಿಯರ್ ಬೈ ಒಂದು ಎಷ್ಟು 5 ಕಿಲೋಮೀಟ್ರ್ ಇರ್ಬೋದು ಅಂತ ಅನಿಸು, ಸರಿಯಾಗಿ ಜ್ಞಾಪನ ಇಲ್ಲ. ಸೊ ಇವಾಗ ಆ ಪ್ಲೇಸಸ್ಸಿಗೆ ಬಂದಿದ್ದೀವಿ, ದೇವಸ್ಥಾನಕ್ಕೆ. ಸೊ ಅದು ವ್ಯೂ ನೋಡಿ ಈ ಥರ ಇದೆ. ಸೊ ಜಾಸ್ತಿ ವಿಂಡ್ ಮಿಲ್ಗಳೇ ಇದೆ ನೋಡಿ, ಕಾಣ್ತಾ ಇದಲ್ಲ. ನೀನು ಸಣ್ಣ ಮುಳುಗ್ತಾ ಇರೋ ಸಮಯ. ದರ್ಶನ ಮಾಡಿಕೊಂಡು ಮಧ್ಯಾಹ್ನನೇ ಬರಬೇಕಾಗಿತ್ತು. ಸೊ ಆಗಲಿಲ್ಲ, ಸ್ವಲ್ಪ ಟಯರ್ಡ್ ಆಗಿತ್ತು. ಸೊ ಈವ್ನಿಂಗ್ ಬಂದಿದ್ದೀವಿ. ಇವಾಗ ನಾವು ಮಲ್ಲಪ್ಪನ ಬೆಟ್ಟದ ಮೇಲಿದ್ದೀವಿ. ಸುಮಾರು ಅಂದರೆ ಇನ್ಸ್ಟಾಗ್ರಾಮ್ಗಳಲ್ಲಿ ರೀಲ್ಸ್ಗಳು ನಾನು ಎಷ್ಟೋ ಸತಿ ನೋಡಿದ್ದೀನಿ. ಬಟ್ ನಾನು ಎಷ್ಟೋ ಸತಿ ಬಂದಿದ್ದೀನಿ, ಯಾವತ್ತೂ ಕೂಡ ವೀಡಿಯೋ ಮಾಡಿ ಹಾಕಿರಲಿಲ್ಲ. ಸೊ ಇವಾಗ ನಿಮಗೋಸ್ಕರ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದೇವಸ್ಥಾನ ಎಲ್ಲ ಶೇರ್ ಮಾಡಿದ್ದೀನಿ. ಔಟ್ ವ್ಯೂ ಮತ್ತು ಆಗಿದೆ ನೋಡಿ, ಈ ಥರ ಇದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ನೋಡಿ. ಫಾಗು ಎಲ್ಲ ಹೊಗೆಗಳಿಂದ ಕೂಡಿದೆ. ಸಣ್ಣ ಮುಳುಗ್ತಾ ಇರೋ ಸಮಯ. ಹಾಗೆ ವಿಂಡ್ಮಿಲ್ಗಳು ನೋಡಿ, ಸುತ್ತ ಈ ಥರ ಇದೆ. ಸೊ ಇನ್ನೇನು 6 o'clock ಆಗ್ತಿದೆ. ಸೊ ಇದು ಮೇಲ್ಗಡೆಯಿಂದ ಫುಲ್ಲು ವ್ಯೂ ಈ ಥರ ಇದೆ. ಸೊ ನಮ್ಮ ಮನೆಯವ್ರು ಬಂದಿರಲಿಲ್ಲ, ಅವರು ರಜೆ ಎಲ್ಲ ಶಿವರಾತ್ರಿದು ಅವ್ರಿಗೆ ಡ್ಯೂಟಿ ಇತ್ತು. ಸೊ ಅದಕ್ಕೋಸ್ಕರ ಅಮ್ಮನ ಜೊತೆ ನಾವು ಮಾತ್ರ ಬಂದಿದ್ದೀವಿ, ಮಕ್ಕಳು. ಸೊ ಇದು ದೇವಸ್ಥಾನ ಮೇಲ್ಗಡೆ ಇರೋದು ಫುಲ್ಲು. ಇವಾಗ ನೋಡಿ ಈ ಥರ ಇದೆ ವ್ಯೂ.
ಆ ಸೂರ್ಯ ಮುಳುಗ್ತಾ ಇರೋ ವ್ಯೂ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಲ್ವಾ. ಸೊ ನೀವು ವಿಡಿಯೋ ನೋಡ್ತಾ ಇದ್ದರೆ ನಿಮ್ಗೆ ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಎಲ್ಲರೂ ಅವ್ರವ್ರದೇ ಆದ ಟೈಮಲ್ಲಿ ಬ್ಯುಸಿ ಆಗಿದ್ದರು. ಮಕ್ಕಳು ಆಟ ಆಡೋದ್ರಲ್ಲಿ ಬ್ಯುಸಿ ಆಗಿದ್ದರು, ನಾನು ವಿಡಿಯೋ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದೆ. ಇನ್ನು ಅಮ್ಮನೂ ಮಮ್ಮಿ ಅವರೆಲ್ಲರೂ ದೇವ್ರ ದರ್ಶನ ಆಯ್ತಲ್ಲ ಅಂತ ಖುಷಿಯಲ್ಲಿದ್ದರು. ಹೇಗಪ್ಪ ದರ್ಶನ ಆಗುತ್ತೋ ಇಲ್ವೋ ಅಂದ್ಕೊಂಡ್ವಿ. ಸೊ ಫೈನಲಿ ದೇವ್ರ ದರ್ಶನ ಆಗಿದ್ದು ಎಲ್ರಿಗೂ ಜಾಸ್ತಿ ಖುಷಿ ಅನ್ನೋದಕ್ಕಿಂತ ನಮ್ಮಮ್ಮನಿಗೂ ಮತ್ತು ಅತ್ತೆಯವ್ರಿಗೆ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಇದು ಬಂದು ವ್ಯೂ ಈ ಥರ ಇದೆ ನೋಡಿ. ನೋಡಿ ಸುತ್ತ ಎಷ್ಟು ಚೆನ್ನಾಗಿದೆ ಅಲ್ಲ, ಸೂಪರಾಗಿದೆ ವ್ಯೂ ಮಾತ್ರ. ಕಾಡು ಮಧ್ಯೆನೇ ಇರೋದು ಒಟ್ಟಿನಲ್ಲಿ ನೋಡಿ. ಇಲ್ಲಿ ನಮ್ಗೆ ನೀಟಾಗಿ ಕಾಣ್ತಿದೆ, ಕಾಡು ಮಧ್ಯೆನೇ ಇರೋದು. ಸುತ್ತ ವೆಣ್ಮೂಲುಗಳು, ಊರುಗಳು ಕಡಿಮೆ ಇಲ್ಲಿ. ಇದನ್ನು ಮಲ್ಲಪ್ಪನ ಬೆಟ್ಟ ಅಂತಾರೆ ನೋಡಿ. ಈ ಥರ ಇದೆ ದೇವಸ್ಥಾನ. ಸೊ ನಾವು ಬಂದಾಗ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. ಏನಪ್ಪ ದರ್ಶನ ಮಾಡೋಕ್ಕಾಗಲ್ಲ ಅಂದ್ಕೊಂಡ್ವಿ. ಸೊ ಫೈನಲಿ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ತುಂಬ ಸತಿ ಬಂದಿದ್ದೀವಿ, ಆದರೆ ಈ ದರ್ಶನ ದೇವ್ರದ್ದು ನಿಮ್ಗಳಿಗೆಲ್ಲ, ನಮ್ಮ ವ್ಯೂವರ್ಸ್ಗಳಿಗೆಲ್ಲ ದರ್ಶನ ಮಾಡಿಸಿದ್ದು ನಮಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ನೀವು ಯಾವ್ದಾರು ಈ ಸೈಡ್ ಹಾಸನ ಸೈಡ್ ಏನಾರ ಬಂದರೆ ಹತ್ತಿಚೌಡನಹಳ್ಳಿ ಹತ್ರ ಮಲ್ಲಪ್ಪನ ಬೆಟ್ಟ ಅಂತ ಸಿಗುತ್ತೆ. ಸೊ ಯಾರು ಕೇಳಿದ್ರು ಇಲ್ಲಿ ಗೊತ್ತಿರೋರು ಖಂಡಿತವಾಗೂ ಹೇಳ್ತಾರೆ, ಅದೊಂದು ವಿಸಿಟ್ ಮಾಡಿ. ವ್ಯೂ ಮಾತ್ರ ಸೂಪರಾಗಿದೆ. ನಾವು ಬೇರೆ ಬೇರೆ ಕಡೆ ಏನಾರ ಪ್ಲೇಸಸ್ಗಳೆಲ್ಲ ನೋಡೋಕೆ ಹೋಗ್ತೀವಲ್ಲ ಅದೇ ರೀತಿ ಇದೆ. ನಂದಿ ಹಿಲ್ಸ್ ಆ ಥರ ಎಲ್ಲ ಹೋಗ್ತೀವಲ್ಲ ಅದೇ ಥರ ಚೆನ್ನಾಗಿದೆ. ತುಂಬ ಅಂದರೆ ತುಂಬ, ಇವಂತೂ ತುಂಬ ಇಷ್ಟ ಆಯಿತು. ಇದು ನಮ್ಮ ಓಲ್ಡ್ ಡೇ ಶಿವರಾತ್ರಿ ಹಬ್ಬದ ಮಾರನೇ ದಿವಸ ಏನೇನು ಮಾಡಿದ್ವಿ ಮಾರ್ನಿಂಗ್ ಟೈಮಿಂದು ಬ್ಲಾಗ್ನ ಜೊತೆ ಶೇರ್ ಮಾಡಿದ್ದೀನಿ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕು, ದಯವಿಟ್ಟು ಒಂದು ಶೇರ್ ಮಾಡಿ. ಹಾಗೆ ಕಮೆಂಟ್ ಇದ್ದರೆ ಕಮೆಂಟ್ ಕಳಿಸ್ಕೊಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಫೈನಲಿ ಇನ್ನೊಂದು ಸತಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಸ್ಟ್ ಅಲ್ವಾ ಮತ್ತೆ ಹೊರಡಬೇಕು. ಸೊ ಅಷ್ಟರಲ್ಲಿ ಅಮ್ಮನೂ ತುಂಬ ಬ್ಯುಸಿಯಾಗಿದ್ದರು ಅತ್ತೆ ಜೊತೆ ಎಲ್ಲ ಮಾತಾಡಿಕೊಂಡು. ಸೊ ಅಮ್ಮನೂ ಬಂದರು, ಅಮ್ಮನ ಜೊತೆ ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಬಟ್ ಸನ್ನಿಧಿ ಸಿಕ್ಕಲೇ ಇಲ್ಲ, ಕೈಗೆ ಎಲ್ಲೋ ಆಟ ಆಡ್ಕೊಂಡು ಬ್ಯುಸಿ ಆಗಿಬಿಟ್ಲು. ಸೊ ಖುಷಿ ಸಿಕ್ಕಿದ್ಲು. ಸೊ ಖುಷಿ ಹತ್ರ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಎಲ್ಲರೂ ಒಂದು ಏನೋ ಒಂಥರ ವೈಬ್ಸ್ ಅಂತಲೇ ಹೇಳ್ಬೋದು. ಆ ಮೂಮೆಂಟ್ನ ಅಲ್ಲಿ ನಾವು ದೇವ್ರ ಜೊತೆ ಒಂದು ಸ್ಪೆಂಡ್ ಮಾಡಿದ್ದು ಟೈಮ್ ಆಗಿರ್ಬೋದು, ತುಂಬ ಯೂಸ್ಫುಲ್ ಅನಿಸ್ಬಿಡ್ತು. ಸೊ ಇಲ್ಲಿ ಎಳ್ಳಿಕಾಯಿ ಗಿಡ, ನಿಂಬೆಹಣ್ಣು ಗಿಡ ಎಲ್ಲ ಹಾಕಿದ್ದಾರೆ. ಇನ್ನು ಸನ್ನಿಧಿ ಅಂತೂ ಕೈಗೆ ಸಿಕ್ಕಲಿಲ್ಲ, ಹುಡುಕ್ತಾ ಇದ್ದೀನಿ ಎಲ್ಲೋದ್ಲು ಅಂತ. ಸೊ ಅಷ್ಟರಲ್ಲಿ ಏನು ಗ್ರೀನರಿ ಎಲ್ಲ ಇದೆ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ನೆಕ್ಸ್ಟ್ ಇಯರೇ ನಾವು ಈ ಪ್ಲೇಸಸ್ಗೆ ಬರೋದಲ್ವಾ. ಸೊ ಆ ಮೂಮೆಂಟ್ನೆಲ್ಲ ಮೈಂಡ್ ಇಟ್ಕೊಳ್ತಾ ಸೊ ಇವಾಗ ಹೊರಡ್ತಾ ಇದ್ದೀವಿ. ಲೇಟ್ ಆಯಿತು, ಆಲ್ರೌಂಡ್ 6:37 ಆಗ್ತಾ ಇದೆ. ಭಯ ಆಗುತ್ತೆ ನೋಡಿ ಫ್ರೆಂಡ್ಸ್, ಭಯ ಆಗ್ತಿದೆ ಅಂತೆ. ದೇವಸ್ಥಾನದ ದರ್ಶನಕ್ಕೆ ಕಾಡು ಮಧ್ಯೆ ಇರೋದಲ್ವಾ, ಸ್ವಲ್ಪ ಭಯ ಆಗ್ತಿದೆ, ಕತ್ಲಾಗ್ತಿದೆ ಅಲ್ವಾ. ಸೊ ಇದು ಬಂದು ಸ್ವಲ್ಪ ಕಾಡು ಮಧ್ಯೆ ಇರೋದ್ರಿಂದ ಸ್ವಲ್ಪ ಭಯ ಆಯಿತು ಅಂತಲೇ ಹೇಳ್ಬೋದು. ಈವ್ನಿಂಗು ನೈಟ್ ಆಗ್ತಾ ಸ್ವಲ್ಪ ಜನಗಳು ಕಡಿಮೆ ಓಡಾಡೋದು. ಅರೌಂಡ್ 5:36 ಆದಮೇಲೆ ಯಾರೂ ಜಾಸ್ತಿ ಓಡಾಡೋದಿಲ್ಲ ಇಲ್ಲಿ. ಸೊ ದರ್ಶನಕ್ಕೂ ಅಲೋವ್ ಇರೋದಿಲ್ಲ, ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಅದರಿಂದ ನಾವೇ ಲಾಸ್ಟ್ ಅಲ್ವಾ. ಸೊ ಹಾಗೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಮೊಮೆಂಟ್ ಅಂತಲೇ ಹೇಳ್ಬೋದು. ಲೈಫಲ್ಲಿ ಇಂಥ ಪ್ಲೇಸಸ್ಗಳಿಗೆ ಹೋದಾಗ ಆಗುವಂಥ ಖುಷಿನೇ ಬೇರೆ ಇರುತ್ತೆ. ನೀವು ಈ ಕಡೆ ಹಾಸನ ಸೈಡ್ ಆಗಿರ್ಬೋದು, ಈ ಕಡೆ ಬಂದರೆ ನಿಯರ್ ಇರುತ್ತೆ ನಿಮಗೆ ಪ್ಲೇಸಸ್ಸು. ಆಲ್ಮೋಸ್ಟ್ ಗೂಗಲ್ ಲೊಕೇಶನ್ ಹಾಕ್ಕೊಂಡು ನಿಮ್ಗೆ ಸಿಗುತ್ತೆ. ಮಲ್ಲಪ್ಪನ ಬೆಟ್ಟ ಅಂತ ತುಂಬ ಚೆನ್ನಾಗಿದೆ ಪ್ಲೇಸಸ್ಸು. ಖಂಡಿತವಾಗೂ ನೋಡಿ, ಟ್ರೈ ಮಾಡಿ. ನೀವು ಒಂದು ಸತಿ ಬನ್ನಿ. ಈ ಪ್ಲೇಸಸ್ಗಳಿಗೆ ಬಂದಾಗ ಆಗೋವಂಥ ಖುಷಿ ಏನು ಅಂತ ನಮಗೆ ಹೋದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಅಣ್ಣ ಎಲ್ಲ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಸುತ್ತ ಇರೋದೆಲ್ಲ ಕ್ಯಾಪ್ಚರ್ ಮಾಡಿರಲಿಲ್ಲ ಅಂತ ಕ್ಯಾಪ್ಚರ್ ಮಾಡ್ಕೊಂಡು ನನಗೆ ವಿಡಿಯೋನ ಮಾಡಿಕೊಡ್ತಾಯಿದ್ರು. ಸೊ ಇವತ್ತು ಫೈನಲಿ ದರ್ಶನ ಮಾಡಿಕೊಂಡು ಮಲ್ಲಪ್ಪನ ಬೆಟ್ಟದ ಇವಾಗ ಊರಿಗೆ ಹೋಗ್ತಾ ಇದ್ದೀವಿ, ಅಮ್ಮನ ಮನೆಗೆ, ಅಂದರೆ ನಾವು ಹುಟ್ಟಿದ ಮನೆಗೆ. ಸೊ ನೋಡಿ, ಈಗ ಫೈನಲಿ ನಮ್ಮ ದೇವಸ್ಥಾನನ ಮುಗಿಸ್ಕೊಂಡು ನಾವಿವಾಗ ನೋಡಿ ವಿಂಡ್ಮಿಲ್ಲು, ಸೂರ್ಯ ಮುಳುಗ್ತಾ ಇರೋದೆಲ್ಲ ವೈಬ್ಸ್ನೆಲ್ಲ ಮನಸ್ಸಿಗೆ ತುಂಬಿಕೊಳ್ತಾ ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮಗೆ ಲೈಕ್, ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಮ್ಮ ಚಾನಲ್ಗೆ ಹೆಚ್ಚು ಸಪೋರ್ಟ್ ಮಾಡ್ತಾರೆ. ಹೊಸ ವಿಡಿಯೋಗಳ ಜೊತೆ ಹೊಸ ಕಂಟೆಂಟ್ ಇರುವಂತಹ ನಮ್ಮ
ಸಬ್ಸ್ಕ್ರೈಬರ್ಗೆ ಯೂಸ್ ಆಗೋಂಥ ಕಂಟೆಂಟ್ಗಳನ್ನ ನಾನು ಮುಂದೆ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಇವಾಗ ನೋಡ್ತಾ ಇರ್ಬೋದು, ನೈಟ್ ಆಗಿದೆ ಅಲ್ವಾ, ಸ್ವಲ್ಪ ನಾವು ಅದು ಬೆಟ್ಟದ ಮೇಲೆ ಇರೋದ್ರಿಂದ ಒಂದು 3-4 ಫ್ಲೋರಷ್ಟು ನಾವು ಇಳಿಬೇಕಾಗುತ್ತೆ. ಸೊ ರೋಡ್ ಬರೋವರೆಗೂ ಸ್ವಲ್ಪ ಭಯನೇ ಇತ್ತು, ಕಾಡು ಮಧ್ಯೆ ಹೋಗ್ತಾ ಇದ್ದೀವಿ ಅಂತ. ಸೊ ಫೈನಲಿ ಕಾರ್ ಮೂವಿಂಗ್ ಆಗ್ತಾ ಡೌನ್ ಬರ್ತಾ ಇವಾಗ ನಾವು ದೇವಸ್ಥಾನದ ಕೆಳಗಡೆ ಮೂವ್ ಆನ್ ಆಗ್ತಾ ಇದ್ದೀವಿ. ಸೊ ಹಾಗೆ ಮೂವ್ ಆನ್ ಆಗ್ತಾ ಇರ್ಬೇಕಾದ್ರೆ ಯಾವ್ದಾರ ಪ್ರಾಣಿಗಳು ಬಂದ್ಬಿಡುತ್ತಾ ಅಂತ ಮಕ್ಕಳಂತೂ ತುಂಬ ಭಯ ಪಡ್ಕೊಂಡಿದ್ದುಂಟು. ಸೊ ಇದು ಬಂದು ನಮ್ಮ ಶಿವರಾತ್ರಿ ಹಬ್ಬದ ದಿವಸದ್ದು ನಾವು ಮನೇಲಿ ಹೇಗಿದ್ವಿ, ಹಾಗೆ ಊರ ಹತ್ರ ನಿಯರ್ ಬೈ ಇರೋಂಥ ಪ್ಲೇಸಸ್ಗೆ ಹೋಗಿದ್ದೆಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಹೆಚ್ಚು ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್.